Hello students, welcome to SUPSC. Welcome to today's current affairs for IAS, IPS, IFS, AS and PSI. Today we will cover current affairs as well as one study tip, that is how to start preparation for any examination. SUPSC, The Indian Express, highlight 2, dismiss plea against Central Vista project with exemplary costs, sent to Delhi High Court. The government, in a written reply, said 400 workers for redevelopment of Central Vista Avenue were engaged well before the imposition of curfew in Delhi, and the workers are staying at the site in compliance of the Delhi government's COVID-19 guidelines. The center on Tuesday sought dismissal of petition seeking an interim stay on a ongoing construction at Central Vista Avenue amid COVID-19 pandemic, telling Delhi High Court that petition was one more attempt to stall the project. ಇಲ್ಲಿ ನಮಗೇನ್ ಕಾಣ್ತಾ ಇದೆ ಎಕ್ಸಾಕ್ಟ್ಲಿ ಅಂತಂದ್ರೆ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಏನಿದೆ ಈಗ ನಡೀತಾ ಇದೆ. ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಸುಮಾರು 20,000 ಕೋಟಿ ರೂಪಾಯಿಗಳ ಬಜೆಟ್ ನೊಂದಿಗೆ ನಡೀತಾ ಇದೆ. ಅದರಲ್ಲಿ ಈ ಎಕ್ಸಾಂಪ್ಲರಿ ಕಾಸ್ಟ್ ಅಂತಂದ್ರೆ ಇದರಲ್ಲಿ ಅತ್ಯಂತ ಹೆಚ್ಚಿನ ಬೆಲೆಯೊಂದಿಗೆ ಆ ಒಂದು ಪ್ರಾಜೆಕ್ಟ್ ನಡೀತಾ ಇರ್ತದೆ. ಇಲ್ಲಿ ಡೆಲ್ಲಿ ಹೈಕೋರ್ಟ್ ಅವರ ವಿರುದ್ಧ ಒಂದು ಪ್ಲೀಯನ್ನ ಫೈಲ್ ಮಾಡಿರ್ತಾರೆ. ಈಗ ಏನಾಗಿದೆ, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಆ ಒಂದು ಪ್ಲೀಯ ವಿರುದ್ಧ ಡೆಲ್ಲಿ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ, ಕೋವಿಡ್-19 ನ ಈ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರಾಜೆಕ್ಟ್ ಅನ್ನು ಮಾಡುವುದು ಬೇಡ, ಅದನ್ನ ತಡೆ ಹಿಡಿಯಿರಿ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅಂತ ಹೇಳ್ತಾ ಇದೆ. ಆದ್ರೆ ಗೌರ್ಮೆಂಟ್ ಒಂದು ಬರವಣಿಗೆಯ ರೂಪದಲ್ಲಿ ರಿಪ್ಲೈನ ನೀಡಿರ್ತದ ದಿಲ್ಲಿ ಹೈಕೋರ್ಟ್ಗೆ. ಸುಮಾರು 400 ವರ್ಕರ್ಗಳು ಅಲ್ಲಿ ರೀಡೆವಲಪ್ಮೆಂಟ್ ಆಫ್ ದ ಸೆಂಟ್ರಲ್ ವಿಸ್ಟಾ ಅವೆನ್ಯೂ ನಲ್ಲಿ ಎಂಗೇಜ್ ಆಗಿದ್ದಾರೆ. ಈ 400 ವರ್ಕರ್ಗಳು ಕರ್ಫ್ಯೂ ಅನ್ನ ದೆಹಲಿಯಲ್ಲಿ ಇಂಪೋಸ್ ಮಾಡೋಕ್ಕಿಂತ ಮುಂಚೆನೆ ಅವರು ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆ ವರ್ಕರ್ಗಳು ಒಂದು ಸೆಪರೇಟ್ ಸೈಟ್ ನಲ್ಲಿ ವಸತಿಯಲ್ಲಿ ಇರ್ತಾರೆ ಮತ್ತು ದೆಹಲಿ ಸರ್ಕಾರದ ಎಲ್ಲ ಕೋವಿಡ್-19 ಗೈಡ್ಲೈನ್ಸ್ ಗಳನ್ನ ಅವರು ಪಾಲಿಸ್ತಾ ಇರ್ತಾರೆ ಅಂತ ಹೇಳಿರ್ತದೆ. ನಂತರ ಕೇಂದ್ರ ಸರ್ಕಾರ ಟ್ಯೂಸ್ಡೇ ಈ ಒಂದು ಪಿಟಿಷನ್ಗೆ ಡಿಸ್ಮಿಸಲ್ ಅನ್ನ ಅವರು ಹಾಕಿರ್ತಾರೆ. ನಂತರ ಈ ಸೆಂಟ್ರಲ್ ವಿಸ್ಟಾ ಅವೆನ್ಯೂ ಏನಿದೆ ಅದಕ್ಕೆ ಪ್ಯಾಂಡಮಿಕ್ ಕೋವಿಡ್-19 ಪ್ಯಾಂಡಮಿಕ್ ನ ಸಲುವಾಗಿ ಅದನ್ನ ನಿಲ್ಲಿಸಬೇಕು, ಇಂಟರಿಯಂ ಸ್ಟೇ ಅನ್ನ ಅಂದ್ರೆ ಟೆಂಪರರಿ ಸ್ಟೇ ಅನ್ನ ಅದಕ್ಕೆ ಹಾಕಬೇಕು ಅಂತ ಹೇಳಿರ್ತಾರೆ ಡೆಲ್ಲಿ ಹೈಕೋರ್ಟ್ ನಿಂದ. ಆದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಡೆಲ್ಲಿ ಹೈಕೋರ್ಟ್ಗೆ ಏನ್ ಹೇಳಿದೆ ಅಂತಂದ್ರೆ ಇದು ಈ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಅನ್ನ ನಿಲ್ಲಿಸೋಕೆ ಮತ್ತೊಂದು ಅಟೆಂಪ್ಟ್ ಆಗಿರುತ್ತದೆ ಹೊರತು ಯಾವುದೇ ರೀತಿಯಾದಂತಹ ನ್ಯಾಯಬದ್ಧವಾದ ಹೇಳಿಕೆ ಅಥವಾ ನಡೆ ಇದು ಅಲ್ಲ ಅಂತ ಅವರು ಹೇಳಿರ್ತಾರೆ. ಆದ್ರೆ ನಾರ್ಮಲ್ ಆಗಿ ನಾವು ನೋಡ್ತಾ ಬಂದ್ರೆ ಎಲ್ಲಾ ಪ್ರಾಜೆಕ್ಟ್ಗಳು ನಿಂತಿರ್ತವೆ, ದೇಶದಲ್ಲಿ ಯಾವುದೇ ರೀತಿಯಾದಂತಹ ಕೈಗಾರಿಕೆ ನಿಂತಿರ್ತದ. ಆದ್ರೆ ಇಲ್ಲಿ 400 ಜನ ವರ್ಕರ್ಸ್ ಇದ್ರು ಸಹಿತ ಈ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ನಡೀತಾ ಇರ್ತದ ಅಂತಂದ್ರ ಇದು ಒಂಥರ ಏನಾಗ್ತದ, ಮಲತಾಯಿ ಧೋರಣೆ ಆದಂಗ ಆಗ್ತದ. ವಿವಿಧ ಬೇರೆ ಜನರಿಗೆ ಮತ್ತು ಬೇರೆ ಕೈಗಾರಿಕೆಗಳಿಗೆ, ಸಣ್ಣ ಕೈಗಾರಿಕೆಗಳು ಕೂಡ ಹಲವಾರು ಇವೆ, ಅವುಗಳಲ್ಲಿ ಎಲ್ಲ ರೀತಿಯಾದಂತಹ ಜವಾಬ್ದಾರಿಗಳನ್ನ ಮಾಲೀಕರು ತೆಗೆದುಕೊಳ್ಳಕ್ಕೆ ರೆಡಿ ಇದ್ರು ಸಹಿತ ಅವರಿಗೆ ಸಣ್ಣ ಕೈಗಾರಿಕೆಗಳನ್ನ ಮತ್ತೆ ಸ್ಟಾರ್ಟ್ ಮಾಡೋಕೆ ಪರ್ಮಿಷನ್ ಅನ್ನು ನೀಡ್ತಾ ಇಲ್ಲ. ಇದರಿಂದ ಅವರ ದಿನನಿತ್ಯದ ಒಂದು ಬದುಕು ಕಷ್ಟಕರವಾಗ್ತಾ ಇದೆ. ಆದ್ರೆ ಇಲ್ಲಿ 400 ವರ್ಕರ್ಗಳು ವರ್ಕ್ ಮಾಡ್ತಾ ಇದ್ರು ಸಹಿತ ಇದನ್ನ ನಿಲ್ಲಿಸುವುದಿಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟ್ ಆಗಿ ದೆಹಲಿ ಹೈಕೋರ್ಟ್ಗೆ ಹೇಳ್ತಾ ಇದೆ.
ಮತ್ತೊಂದು ಹೈಲೈಟ್ ಅನ್ನ ನೋಡೋಣ ಇಂಡಿಯನ್ ಎಕ್ಸ್‌ಪ್ರೆಸ್ ಇಂದ. ಯುಎಸ್ ಐಸ್ ಜಾಯಿಂಟ್ ಪ್ರೊಡಕ್ಷನ್ ಆಫ್ ಜೆ ವ್ಯಾಕ್ಸಿನ್ ಇನ್ ಇಂಡಿಯಾ ಇನ್ ಟಚ್ ವಿತ್ SII. ಇಲ್ಲಿ J&J ಅಂತ ನೋಡ್ತಾ ಇದೀವಿ. J&J ಅಂತಂದ್ರೆ ಈಗಾಗಲೇ ನಾವು ಹಲವಾರು ಪ್ರಾಡಕ್ಟ್ ಗಳನ್ನ ಇವರಿಂದ ಪಡಿತಾ ಇರ್ತೀವಿ. ಯಾರಂತಂದ್ರೆ ಜಾನ್ಸನ್ ಅಂಡ್ ಜಾನ್ಸನ್. ಈಗ ಚಿಕ್ಕ ಮಕ್ಕಳ ಎಲ್ಲಾ ಪ್ರಾಡಕ್ಟ್ ಗಳನ್ನ ಕೂಡ ನಾವು ಇವರಿಂದನೇ ಮೋಸ್ಟ್ ಟ್ರಸ್ಟಬಲ್ ಸೋರ್ಸ್ ತರ ಇವರಿಂದ ನಾವು ಪಡಿತಾ ಇರ್ತೇವೆ. ಈಗ ಜಾನ್ಸನ್ ಅಂಡ್ ಜಾನ್ಸನ್ ಅವರು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಿದೆ ಪುಣೆಯಲ್ಲಿ, ಅವರೊಂದಿಗೆ ಒಟ್ಟುಗೂಡಿ ವ್ಯಾಕ್ಸಿನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಥವಾ ವ್ಯಾಕ್ಸಿನ್ ಪ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಮೆರಿಕ ಇಚ್ಛಿಸ್ತಾ ಇದೆ. ಹೋದ ತಿಂಗಳು ವೈಟ್ ಹೌಸ್ ನಲ್ಲಿ ಯುಎಸ್ ಪ್ಲಾನ್ ಗಳನ್ನ ಶೇರ್ ಮಾಡಲಾಗಿತ್ತು. ಸುಮಾರು 60 ಮಿಲಿಯನ್ ಡೋಸಸ್ ಆಕ್ಸ್ಫರ್ಡ್ ಅಸ್ಟ್ರಾಜೆನೆಕಾ ವ್ಯಾಕ್ಸಿನ್ ಗಳನ್ನ ಎಲ್ಲ ದೇಶಗಳಿಗೆ ಜಗತ್ತಿನಾದ್ಯಂತ ಎಲ್ಲ ಕಡೆ ಅವೈಲೇಬಿಲಿಟಿಯನ್ನ ತೋರಿಸೋ ಸಲುವಾಗಿ, ಎಲ್ಲ ಕಡೆ ನಾವು ಕಳಿಸೋ ಸಲುವಾಗಿ ಮತ್ತು ಒಂದು ಅತ್ಯಂತ ಈಗ ಆಕ್ಸ್ಫರ್ಡ್ ಅಸ್ಟ್ರಾಜೆನೆಕಾ ಎಲ್ಲ ಕಡೆ ಏನ್ ಹೋಗ್ತಾ ಇರ್ತದೆ, ಈಗ ನಾವು ಏನ್ ಕೋವಿಶೀಲ್ಡ್ ಅಂತ ಏನ್ ಕರಿತೀವಿ, ಆ ಒಂದು ವ್ಯಾಕ್ಸಿನ್ ಅವುಗಳ ಪಾಲಿನಲ್ಲಿ ಎಲ್ಲಾ ದೇಶಗಳ ಪಾಲಿನಲ್ಲಿ ಭಾರತಕ್ಕೆ ಅತಿ ದೊಡ್ಡ ಪಾಲು ಬರಲಿದೆ ಅಂತ ಹೇಳಿದ್ದಾರೆ. ಮತ್ತು ದ US is looking at joint production of Johnson and Johnson's COVID vaccine in India and ways to help manufacturers like Serum Institute of India to boost production. Daniel B. Smith charged the affairs of US Embassy said on Tuesday. ಅಮೆರಿಕದ ರಾಯಭಾರಿಗಳಾದಂತಹ ಡೇನಿಯಲ್ ಬಿ ಸ್ಮಿತ್, ಚಾರ್ಜ್ ಡಿ ಅಫೇರ್ಸ್, ಇವರು ಇಬ್ಬರೂ ಸೇರಿ ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಅದರಲ್ಲಿ ಅಮೆರಿಕದ ಕಂಪನಿಯಾದಂತಹ ಜಾನ್ಸನ್ ಅಂಡ್ ಜಾನ್ಸನ್ಸ್ ಏನಿದೆ, ಅವರು ಭಾರತದ ಕಂಪನಿಯಾದಂತಹ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದೊಂದಿಗೆ ಒಂದು ಕೋವಿಡ್ ವ್ಯಾಕ್ಸಿನ್ ಅನ್ನ ತಯಾರಿ ಮಾಡಬೇಕು, ಭಾರತದಲ್ಲಿ ಕೋವಿಡ್ ವ್ಯಾಕ್ಸಿನ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಕ್ಕಂತಹ ಒಂದು ಯೋಜನೆಯನ್ನ ಹೊಂದಿರ್ತಾರೆ ಅಂತ ಹೇಳಿರ್ತಾರೆ ಗೆಳೆಯರೆ. ನೋಡೋಣ, ಜಾನ್ಸನ್ ಅಂಡ್ ಜಾನ್ಸನ್ ಭಾರತದಲ್ಲಿ ಪ್ರಾರಂಭ ಆದ್ರೆ ಭಾರತಕ್ಕೆ ಕೊರತೆ ಇರತಕ್ಕಂತಹ ಎಲ್ಲ ವ್ಯಾಕ್ಸಿನ್ಗಳು ದೊರೆಯಬಹುದು ಅಂತಕ್ಕಂತಹ ಒಂದು ಅಂದಾಜು ಇರ್ತದ. ಬರುವ ದಿನಗಳಲ್ಲಿ ಇದಕ್ಕೆ ಪರ್ಮಿಷನ್ ಸಿಗತ್ತಾ ಇಲ್ವಾ ಅಂತ ನಾವು ಕಾದ್ ನೋಡೋಣ ಗೆಳೆಯರೆ. ದ ಹಿಂದೂಯಿಂದ ಬಂದಂತಹ ಹೈಲೈಟ್ಸ್ ಅನ್ನ ನೋಡೋಣ. ಅಕ್ಯೂಸ್ಡ್ ರೈಟ್ ಟು ಸೀಕ್ ಡಿಸ್ಚಾರ್ಜ್ cannot be seen lightly, Supreme Court. The right of an accused to seek discharge before framing of charges in a criminal case is valuable. The Supreme Court has held in a judgment. ಈಗ ಭಾರತದ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಏನಿದೆ, ಅವರು ಒಂದು ಜಡ್ಜ್ಮೆಂಟ್ ನಲ್ಲಿ, ತೀರ್ಪಿನಲ್ಲಿ ಏನ್ ಹೇಳಿರ್ತಾರೆ ಅಂತಂದ್ರೆ, ಈಗ ಯಾವುದಾದರೂ ಒಬ್ಬ ಆರೋಪಿ ಇರ್ತಾನೆ, ಅಪರಾಧಿ ಇರ್ತಾನೆ, ಈಗ ಆತನ ಅಪರಾಧ ಇನ್ನೂ ಆತನ ಮೇಲೆ ಪ್ರೂವ್ ಆಗೋಕೆ ಸ್ವಲ್ಪ ಮಟ್ಟಿಗೆ ನಮಗೆ ಇನ್ನೂ ಸಾಕ್ಷ್ಯಾಧಾರಗಳ ಅಗತ್ಯವಿದೆ, ನಮಗೆ ಇನ್ನೂ ಹಲವಾರು ಪುರಾವೆಗಳ ಅಗತ್ಯ ಇದೆ ಅಂತ ಅಂದಲ್ಲಿ ಆ ಅಪರಾಧಿ ಆರೋಪಕ್ಕೆ ಒಳಗಾಗಿ ಜೈಲಿಗೆ ಬಂದಿರತಕ್ಕಂತಹ ಆ ಅಪರಾಧಿ ಏನಿರ್ತಾನೆ, ಆತ ತನ್ನನ್ನ ತಾನು ಫ್ರೀ ಆಗೋಕೆ ಅಂತಂದ್ರೆ ತನ್ನನ್ನ ತಾನು ಜೈಲಿನಿಂದ ಹೊರಗೆ ತರೋಕೆ ಪ್ರಯತ್ನವನ್ನ ಪಡಬಹುದು. ಆ ಒಂದು ಪ್ರಯತ್ನ ಸಂಪೂರ್ಣವಾಗಿ ಸಿಂಧುವಾಗಿರ್ತದ ಅಥವಾ ವ್ಯಾಲ್ಯೂಯೇಬಲ್ ಆಗಿರ್ತದ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಈಗ ಬೇಲ್ ಗಳನ್ನ ಏನ್ ಪಡಿತಾರೆ, ಕೆಲವೊಂದು ಕೇಸಸ್ ಗಳಲ್ಲಿ ಅವು
ಪ್ರೂವ್ ಆಗದೇ ಇದ್ರೂ ಕೂಡ, ಅವರ ಮೇಲೆ ಇರತಕ್ಕಂತಹ ಒಂದು ಅಪರಾಧ ಪ್ರೂವ್ ಆಗದೇ ಇದ್ರೂ ಕೂಡ ಅವರು ಜೈಲಿನಲ್ಲೇ ಇರ್ಬೇಕಾಗ್ತದ. ಆ ಒಂದು ಕೇಸ್ ಮುಗಿಯುವವರೆಗೂ ಆ ಅಪರಾಧಿಗಳು ಜೈಲಿನಲ್ಲೇ ಇರ್ಬೇಕಾಗ್ತದ, ಕೇಸ್ ಮುಗಿಯುವವರೆಗೂ. ಆದ ಕಾರಣ ಇಲ್ಲಿ ಅಂತಹ ಕೇಸ್ಗಳಿಗೂ ಕೂಡ ಆ ಅಪರಾಧಿ ಇನ್ನೂ ಆತನ ಮೇಲೆ ಆರೋಪ ಪ್ರೂವ್ ಆಗದೇ ಇದ್ದಲ್ಲಿ ಆತ ಬಿಡುಗಡೆಯನ್ನ ಕಾಣಬಹುದು ಆನ್ ದಿ ಬೇಸಿಸ್ ಆಫ್ ಯಾವ್ದು ಕಾರಣ, ಈಗ ಆತನ ಮೇಲೆ ಯಾವುದೇ ಅಪರಾಧಗಳು ಪ್ರೂವ್ ಆಗಿಲ್ಲ ಅಂತಹ ಒಂದು ಕಾರಣವನ್ನ ನೀಡಿ. The trial court, while considering the discharge application of the accused, is not to act as a mere post office. ಇಲ್ಲಿ ಯಾವುದೇ ರೀತಿಯಾದಂತಹ ಅಪರಾಧ ಇರುವುದಿಲ್ಲ. ಯಾವುದೇ ಅಪರಾಧದ ಆರೋಪಕ್ಕೆ ಒಳಗಾಗಿ ಯಾವುದ ವ್ಯಕ್ತಿ ಜೈಲಿನಲ್ಲಿ ಬಂದಿರ್ತಾನೆ, ಆತನ ಮೇಲೆ ಇನ್ನೂ ಅಪರಾಧಗಳ ಪಟ್ಟಿ ಸಿದ್ಧವಾಗಿಲ್ಲ ಅಂತಂದ್ರೆ, ಚಾರ್ಜ್ ಶೀಟ್ ಅಂತ ಏನ್ ಕರೀತಾರೆ, ಅದು ಇನ್ನೂ ಸಿದ್ಧವಾಗಿಲ್ಲ ಅಂತಂದ್ರೆ, ಆತ ಏನು ಅಪರಾಧವನ್ನು ಮಾಡಿದ್ದಾನೆ ಅನ್ನುವುದು ಇನ್ನೂ ಸಿದ್ಧ ಆಗಿಲ್ಲ ಅಂತಂದ್ರೆ, ಆತ ತಾನು ಜೈಲಿನಿಂದ ಹೊರಗೆ ಬರಬಹುದು. ಆತ ತಾನು ಜೈಲಿನಿಂದ ಹೊರಗೆ ಬರೋಕೆ ಒಂದು ಅಪ್ಲಿಕೇಶನ್ ನೀಡಬಹುದು, ಅರ್ಜಿಯನ್ನ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ. ಈ ತೀರ್ಪನ್ನ ನೀಡಿದ್ದು 3 ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಒಂದು ಬೆಂಚ್ ಹೇಳಿರ್ತದ. ಅದರಲ್ಲಿ ನಾಯಕರು ಯಾರಾಗಿರ್ತಾರೆ, ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಎನ್ ವಿ ರಮಣ ಅವರು ಹೇಳ್ತಾರೆ ಗೆಳೆಯರೆ. PIB ಇಂದ ಬಂದಂತಹ ಒಂದು ಹೈಲೈಟ್ ಅನ್ನ ಇಲ್ಲಿ ನಾವು ನೋಡೋಣ. ಗವರ್ಮೆಂಟ್ ಟೇಕ್ಸ್ ಸ್ಟೆಪ್ಸ್ ಟು ರ್ಯಾಂಪ್ ಅಪ್ ಅವೈಲಬಿಲಿಟಿ ಆಫ್ ಆಂಫೋಟೆರಿಸಿನ್ ಬಿ ಟು ಫೈಟ್ ಮ್ಯೂಕರ್ಮೈಕೋಸಿಸ್. ಈಗಾಗಲೇ ನಾವು ಬ್ಲ್ಯಾಕ್ ಫಂಗಸ್ ಅಂತ ಏನು ಕರಿತಾ ಇದ್ವಿ, ನಿನ್ನೆ ಮತ್ತು ಮೊನ್ನೆಯ ಕರೆಂಟ್ ಅಫೇರ್ ವಿಡಿಯೋಗಳಲ್ಲಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಬ್ಲ್ಯಾಕ್ ಫಂಗಸ್ ಅಂತ ಕರಿತಾ ಇದ್ವಿ. COVID-19 ಯಾವ ರೋಗಿಗಳಿಗೆ ಆಗಿರ್ತದ, COVID-19 ರೋಗ ಯಾವ ರೋಗಿಗಳಿಗೆ ಆಗಿರ್ತದ, ಅವರು ಗುಣಮುಖ ಹೊಂದಿದ ಮೇಲೂ ಕೂಡ ಮತ್ತು ಅವರು ಆ ರೋಗದಿಂದ ಬಳಲ್ತಿರ್ಬೇಕಾದ್ರೂ ಕೂಡ ಅವರಿಗೆ ಏನಾಗ್ತಾ ಇದೆ, ಮ್ಯೂಕರ್ಮೈಕೋಸಿಸ್ ಅನ್ನುವಂತಹ ಒಂದು ಶಿಲೀಂಧ್ರ ಅವರಿಗೆ ಇನ್ಫೆಕ್ಟ್ ಮಾಡ್ತಾ ಇದೆ. ಆ ಒಂದು ಶಿಲೀಂಧ್ರದಿಂದ ಅವರು ಇನ್ಫೆಕ್ಷನ್ ಅನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಆಂಫೋಟೆರಿಸಿನ್ ಬಿ ಅಂತಕ್ಕಂಥದ್ದು ಈ ಮ್ಯೂಕರ್ಮೈಕೋಸಿಸ್ ನಿಂದ ಫೈಟ್ ಮಾಡಿ ಪಾರಾಗ್ಲಿಕ್ಕೆ ಇರತಕ್ಕಂತಹ ಒಂದು ಮೆಡಿಸಿನ್ ಆಗಿರ್ತದೆ ಗೆಳೆಯರೆ, ಆಂಟಿ ಫಂಗಲ್ ಡ್ರಗ್ ಆಗಿರ್ತದೆ. A sudden increase in demand has been observed in some states for amphotericin B, which is being actively prescribed by the physicians to the patients suffering from mucormycosis, a post-COVID complication. ಇದೇನಾಗಿರ್ತದ, COVID-19 ಆಗಿ ಅವರು ಗುಣಮುಖ ಹೊಂದಿದ ಮೇಲೂ ಕೂಡ ಇದು ಮ್ಯೂಕರ್ಮೈಕೋಸಿಸ್ ಅವರಿಗೆ ಅಫೆಕ್ಟ್ ಆಗಿರ್ತದ. ಈ ಮ್ಯೂಕರ್ಮೈಕೋಸಿಸ್ ಅಂತಕ್ಕಂತಹ ಒಂದು ಬ್ಲ್ಯಾಕ್ ಫಂಗಸ್ ಏನಂತ ಕರಿತೀವಿ, ಬ್ಲ್ಯಾಕ್ ಫಂಗಸ್ ಅಥವಾ ಕಪ್ಪು ಶಿಲೀಂಧ್ರ, ಇದು ಹೆಚ್ಚಾಗಿ ಚರ್ಮ ಮತ್ತು ಶ್ವಾಸಕೋಶಗಳಿಗೆ ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡ್ತದೆ ಗೆಳೆಯರೆ. ಸೊ ಇದು ಕೂಡ ಶ್ವಾಸಕೋಶಗಳಿಗೆನೆ ಅಫೆಕ್ಟ್ ಮಾಡುವುದರಿಂದ COVID-19 ಆಲ್ರೆಡಿ ಅವರಿಗೆ ರೋಗ ಇದ್ದಲ್ಲಿ ಅದು ಇನ್ನೂ ಹೆಚ್ಚಿನ ಒಂದು ಇನ್ಫೆಕ್ಷನ್ ಅನ್ನ ಅವರ ಶ್ವಾಸಕೋಶದಲ್ಲಿ ಉಂಟು ಮಾಡಬಹುದು ಅಂತ ನಾವು ಹೇಳಬಹುದಾಗಿದೆ ಗೆಳೆಯರೆ. ಇಷ್ಟು ಇವತ್ತಿನ ಕರೆಂಟ್ ಅಫೇರ್ ಗಳಾಗಿರ್ತವೆ. ಟಿಪ್ ಆಫ್ ದ ಡೇ ಪಾರ್ಟ್ 3. ಈಗಾಗಲೇ ಹೇಗೆ ಓದಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಕವರ್ ಮಾಡಿದ್ದೇನೆ ಹಿಂದಿನ ವಿಡಿಯೋದಲ್ಲಿ, ಮತ್ತು 1ನೆಯ ಸ್ಟಡಿ ಟ್ರಿಕ್ ನಲ್ಲಿ ಹೇಗೆ ರಿವೈಸ್ ಮಾಡಬೇಕು ಅನ್ನೋದನ್ನ ಕೂಡ ನಾವು ನೋಡಿದ್ವಿ. ಈಗ ಹೌ ಟು ಸ್ಟಾರ್ಟ್ ಪ್ರಿಪರೇಷನ್. ಈಗ ಯಾವುದೇ ಒಂದು ಎಕ್ಸಾಮಿನೇಷನ್ಗೆ ನಾವು ಪ್ರಿಪರೇಷನ್ ಅನ್ನ ಸಿದ್ಧತೆಯನ್ನ ನಡೆಸ್ಬೇಕಂದ್ರೆ ನಮ್ಮ ಪ್ರಾರಂಭ ಎಲ್ಲಿಯಿಂದ ಆಗ್ಬೇಕು ಅಂತಕ್ಕಂಥದ್ದು ಇವತ್ತಿನ ಒಂದು
ಟಿಪ್ ಆಗಿರ್ತದೆ ಗೆಳೆಯರೆ. ಈ ಟಿಪ್ ನಲ್ಲಿ ನಾನು ಹೇಳಕ್ ಇಷ್ಟಪಡೋದು ಒಂದೇ ಒಂದು, ನೀವು ನೋಟಿಫಿಕೇಶನ್ ಆದ್ಮೇಲೆ ನೋಟಿಫಿಕೇಶನ್ ಅನ್ನ ಸಂಪೂರ್ಣವಾಗಿ ಓದಬೇಕು. ಅವರು ಇವರು ಹೇಳಿದ್ದ ಮಾತನ್ನ ಕೇಳಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ನಿಖರವಾಗಿ ಅವರು ಅಂಡರ್ಲೈನ್ ಮಾಡಿಬಿಟ್ಟು ಹೇಳಿರ್ತಾರೆ ನಮಗೆ ಯಾವ ರೀತಿಯಾದಂತಹ ವ್ಯಕ್ತಿತ್ವ ಬೇಕು, ಯಾವ ರೀತಿಯಾದಂತಹ ವ್ಯಕ್ತಿ ಬೇಕು ಅನ್ನೋದನ್ನ ಅವರು ಅಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ ಪ್ರತಿಯೊಂದು ಜಾಬ್ಗಳಿಗೂ ಕೂಡ. ಈಗ ಕೆಲವೊಂದು ಜಾಬ್ಗಳಿಗೆ ನಮ್ಮ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಮ್ಮ ಐಸೈಟ್ ಕೂಡ ಏನಾಗ್ತದ ಮ್ಯಾಟರ್ ಆಗ್ತದ, ಮತ್ತು ಕಲರ್ ಬ್ಲೈಂಡ್ನೆಸ್ ಕೂಡ ಮ್ಯಾಟರ್ ಆಗ್ತದ. ಆದ್ರ ಇನ್ನೂ ಕೆಲವು ಜಾಬ್ಗಳಿಗೆ ಇದು ಯಾವುದು ಕೂಡ ಮ್ಯಾಟರ್ ಆಗುದಿಲ್ಲ. ಆ ವ್ಯಕ್ತಿ ಅಂಗವಿಕಲ ಇದ್ರೂ ಕೂಡ ಆತನನ್ನ ಜಾಬ್ಗೆ ಸೇರಿಸ್ಕೊಳ್ಳಲಾಗ್ತದ. ಸೊ ನೋಟಿಫಿಕೇಶನ್ ಅನ್ನ ಕ್ಲಿಯರ್ ಆಗಿ ನೋಡ್ಬೇಕು. ನಂತರ ನೋಟಿಫಿಕೇಶನ್ ಆದ್ಮೇಲೆ ನೀವು ಅಪ್ಲೈ ಮಾಡಿರ್ತೀರಿ, ಅದರ ಸಿಲೆಬಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ ಮತ್ತು ಅದರ ಪ್ಯಾಟರ್ನ್ ಅನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ಸಿಲೆಬಸ್ ಮತ್ತು ಪ್ಯಾಟರ್ನ್ಗಳು ಎರಡೂ ಕೂಡ ನೋಟಿಫಿಕೇಶನ್ ಅಲ್ಲೇ ಅವೈಲೇಬಲ್ ಇರ್ತವೆ. ಸೊ ಅದನ್ನು ಕೂಡ ಅಲ್ಲಿಂದಾನೆ ನೀವು ಸಂಪೂರ್ಣವಾಗಿ ನೋಡಿ ಅದರ ಒಂದು ಸೆಟ್ ಜೆರಾಕ್ಸ್ ಅನ್ನ ತಮ್ಮ ಹತ್ರ ತೆಗೆದು ಇಟ್ಕೊಳ್ಳಿ. ಪ್ಯಾಟರ್ನ್ ಮೇಲೆ ತುಂಬಾನೇ ಗಮನ ಹರಿಸಬೇಕು. ಯಾಕಂದ್ರೆ ಪ್ರತಿಯೊಂದು ಪೇಪರ್ ನಲ್ಲಿ ಚೇಂಜ್ ಆಗೋದು ಅಂತಂದ್ರೆ ಪ್ಯಾಟರ್ನ್ ಒಂದೇ. ಆಲ್ಮೋಸ್ಟ್ ಆಲ್ KPSC ಎಕ್ಸಾಮಿನೇಷನ್ ಗಳು ಏನಿರ್ತವೆ ಎಲ್ಲವಕ್ಕೂ ಕೂಡ ಒಂದೇ ರೀತಿಯಾದಂತಹ ಸಿಲೆಬಸ್ ಇರ್ತದ. ಸೊ ಸಿಲೆಬಸ್ ನಲ್ಲಿ ಏನು ಮೇಜರ್ ಚೇಂಜಸ್ ಆಗುವುದಿಲ್ಲ. ಆದ್ರೆ ಪ್ಯಾಟರ್ನ್ ನಲ್ಲಿ ಚೇಂಜ್ ಆಗ್ತಾ ಇರ್ತದ, ವೇಟೇಜ್ ನಲ್ಲಿ ಚೇಂಜ್ ಆಗ್ತಿರ್ತದ, ಯಾವ ಯಾವ ಸಬ್ಜೆಕ್ಟ್ ಗಳಲ್ಲಿ ಎಷ್ಟು ಎಷ್ಟು ಮಾರ್ಕ್ಸ್ ಗಳನ್ನ ಕೇಳ್ತಾರೆ ಅದು ಸಂಪೂರ್ಣವಾಗಿ ಚೇಂಜ್ ಆಗ್ತಾ ಇರ್ತದ. ಸೊ ಅದರ ಮೇಲೆ ನೀವು ಗಮನವನ್ನು ಹರಿಸಬೇಕಾದ್ರೆ ಸಿಲೆಬಸ್ ಮತ್ತು ಪ್ಯಾಟರ್ನ್ ಎರಡನ್ನು ಕೂಡ ನೀವು ನೋಡ್ಬೇಕಾಗ್ತದ. ಈಗ ಸಿಲೆಬಸ್ ಮತ್ತು ಪ್ಯಾಟರ್ನ್ ಅನ್ನು ಕೂಡ ನೋಡಿದ್ವಿ, ನೋಟಿಫಿಕೇಶನ್ ಅನ್ನು ಕೂಡ ನೋಡಿದ್ವಿ. ಮುಂದೆ ಏನ್ ಮಾಡ್ಬೇಕು ಸರ್ ಅಂತಂದಲ್ಲಿ, ನೀವು ಫ್ರೆಶರ್ ಆದಲ್ಲಿ ನೀವೇನ್ ಮಾಡ್ರಿ, ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಮೇಂಟೈನ್ ಮಾಡಿ ಮತ್ತು ಅವುಗಳನ್ನ ರೆಫರ್ ಮಾಡಿ. ಓಲ್ಡ್ ಕ್ವಶನ್ ಪೇಪರ್ ನಲ್ಲಿ ಏನ್ ಸಿಗ್ತದ, ಓಲ್ಡ್ ಕ್ವಶನ್ ಪೇಪರ್ ನಲ್ಲಿ ಒಟ್ಟು ನಿಮಗೆ ವೇಟೇಜ್ ಸಿಗ್ತದ. ಈಗ ಪ್ಯಾಟರ್ನ್ ಅಂತೂ ನೀವು ನೋಡಿರ್ತೀರಿ, ಆದ್ರೆ ಪ್ಯಾಟರ್ನ್ ನಲ್ಲಿ ಯಾವ ಯಾವ ಸಬ್ಜೆಕ್ಟ್ ನಿಂದ ಎಷ್ಟೆಷ್ಟು ಮಾರ್ಕ್ಸ್ ಗಳು ಬೀಳಬಹುದು ಮತ್ತು ಎಷ್ಟು ಪೇಪರ್ ಗಳು ಇರಬಹುದು ಅನ್ನೋದು ಮಾತ್ರ ನಿಖರವಾಗಿರ್ತದ. ಆದ್ರ ವೇಟೇಜ್ ನಿಮಗೆ ರಿಯಲಿ ಗೊತ್ತಾಗೋದು ಯಾವಾಗ, ಓಲ್ಡ್ ಕ್ವಶನ್ ಪೇಪರ್ ನಿಂದ ಮಾತ್ರ. ಈಗ ಓಲ್ಡ್ ಕ್ವಶನ್ ಪೇಪರ್ ನಿಂದ ನೀವು ಏನ್ ಮಾಡ್ತೀರಿ, ವೇಟೇಜ್ ಅನ್ನ ಅಳಿತೀರಿ. ಯಾವ ಯಾವ ಸಿಲೆಬಸ್ ನ ಪಾರ್ಟ್ಗಳು ಎಷ್ಟು ಎಷ್ಟು ಇಂಪಾರ್ಟೆಂಟ್ ಇವೆ ಅನ್ನೋದು ನಿಮಗೆ ತಿಳ್ತದ. ಅಂದ್ರೆ ಯಾವ ಯಾವ ಸಬ್ಜೆಕ್ಟ್ ನಿಂದ ಯಾವ ಯಾವ ಟಾಪಿಕ್ ನಿಂದ ಎಷ್ಟೆಷ್ಟು ಕ್ವಶನ್ ಗಳು ಬಿದ್ದಿವೆ ಅನ್ನೋದನ್ನ ನೀವು ಮಿನಿಮಮ್ 4 ಪೇಪರ್ಗಳ ವೇಟೇಜ್ ಶೀಟ್ ಅನ್ನ ನೀವು ತಯಾರು ಮಾಡ್ಬೇಕು ಗೆಳೆಯರೆ. ಹೀಗೆ ಮಾಡಿದ್ದೇ ಆದಲ್ಲಿ ನಿಮಗೆ ಮುಂದಿನ ಪೇಪರ್ ಯಾವ ರೀತಿಯಾಗಿ ಬರ್ಲಿದೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಗ್ತದ. ಆದ್ರಿಂದ ನಿಮಗೂ ಇದು ಒಂದು 50% ಎಫರ್ಟ್ ಅನ್ನ ಕಡಿಮೆ ಮಾಡ್ತದ ನಿಮ್ಮ ಪ್ರಿಪರೇಷನ್ ಅಲ್ಲಿ. 50% ಟೈಮ್ ಅನ್ನು ಕೂಡ ಕಡಿಮೆ ಮಾಡ್ತದ. ಈಗ ಸಾಮಾನ್ಯವಾಗಿ ನಮಗೆ 4 ತಿಂಗಳುಗಳ ಕಾಲ ನಮಗೆ ಪ್ರಿಪರೇಷನ್ ಟೈಮ್ ಬೇಕಂತಂದ್ರೆ ನಿಮಗೆ 2 ತಿಂಗಳಿನಲ್ಲಿ ನೀವು ಸರಿಯಾಗಿ ಪ್ರಿಪರೇಷನ್ ಅನ್ನ ಮಾಡಬಹುದು. ಈ 4 ಸ್ಟೆಪ್ ಗಳನ್ನ ನೀವು ಕವರ್ ಮಾಡಿದಲ್ಲಿ, ಒಂದು ನೋಟಿಫಿಕೇಶನ್, ಎರಡನೇದ್ದು ಸಿಲೆಬಸ್, ಮೂರನೇದ್ದು ಪ್ಯಾಟರ್ನ್, ನಾಲ್ಕನೇದ್ದು ವೇಟೇಜ್ ವಿತ್ ಓಲ್ಡ್ ಕ್ವಶನ್ ಪೇಪರ್ಸ್. ಈ 4 ಸ್ಟೆಪ್ ಗಳನ್ನ ನೀವು ಕವರ್ ಮಾಡ್ತಾ ಹೋಗಿ ಅವುಗಳನ್ನ ಯಾವ ರೀತಿ ನೀವು ಪ್ರತಿಯೊಂದು ಪೇಪರ್ಗಳಿಗೂ ಎನಲೈಸ್ ಮಾಡ್ತೀರಿ ಅಷ್ಟು ಬೇಗ ನಿಮ್ಮ ಎಕ್ಸಾಮಿನೇಷನ್ ಗಳು ಕ್ರ್ಯಾಕ್ ಆಗ್ತವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗೆಳೆಯರೆ. ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ 4 ಸ್ಟೆಪ್ ಗಳನ್ನ ನೀವೆಲ್ಲರೂ ಫಾಲೋ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಯಾವ್ದಾದ್ರು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಡೌಟ್ಸ್ ಗಳು ಇದ್ದಲ್ಲಿ ಕಮೆಂಟ್ಸ್ ನಲ್ಲಿ ಹಾಕಿ, ನಾನು ನಿಮ್ಮ ಡೌಟ್ಸ್ ಗಳಿಗೆ ಉತ್ತರವನ್ನ ಖಂಡಿತ ನೀಡ್ತೇನೆ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್. ಈವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕೆ ವಿಶ್ ಯು ಆಲ್ ದಿ ಬೆಸ್ಟ್.